ಹಾಯ್, ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ 4ನೇ ದಿನದ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ, ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ SSLC ವಿದ್ಯಾರ್ಥಿಗಳಿಗಾಗಿ 10ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ ಬರುವಂಥ 8ನೇ ಅಧ್ಯಾಯ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬರಬಹುದಾದಂತಹ ಸಂಭವನೀಯ ಪ್ರಮುಖ ಪ್ರಶ್ನೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇದು 4ನೇ ದಿನ ನಾನು ಈ ಒಂದು ಘಟಕವನ್ನು ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಜೊತೆಗೆ ಈ ಚರ್ಚೆಯ ನಂತರದಲ್ಲಿ ಇಲ್ಲಿ ಫೇಸ್ಬುಕ್ ಲೈವ್ ಮಾಡಿರುವಂತಹ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೇನೆ. ಅದನ್ನು ಮತ್ತೆ ನಾನು ನಿಮ್ಮ ಫೇಸ್ಬುಕ್ನಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ಆ ಲಿಂಕನ್ನು ಶೇರ್ ಮಾಡಿರ್ತೀನಿ. ಯಾರಿಗೆ ಲೈವ್ ನೋಡೋಕೆ ಆಗಿರೋದಿಲ್ಲ ಅಥವಾ ಅವೈಲಬಿಲಿಟಿ ಇಲ್ಲ ಅಂಥವರು ಕೂಡ ಆ ಒಂದು ಲೈವನ್ನು ನೋಡಬಹುದು ಅಂತ ಹೇಳ್ತಾ, ಸೊ ಇವತ್ತು 3 ಪ್ರಶ್ನೆಗಳನ್ನು ನಾನಿಲ್ಲಿ ನೋಡ್ತಾ ಹೋಗ್ತೇನೆ. ಸೊ ಅದರಲ್ಲಿ ಮೊದಲನೇದಾಗಿ, ಭಾರತದ ಸ್ವಾತಂತ್ರ್ಯ ಹೋರಾಟ ಕಾಲದ ಕಾರ್ಮಿಕರ ಬಂಡಾಯವನ್ನು ವಿವರಿಸಿರಿ ಎನ್ನುವಂತಹ ಪ್ರಶ್ನೆ ಇದೆ. ಸೊ ಇದು ಈ ದಿನದ ಮೊದಲನೇ ಪ್ರಶ್ನೆ, ಒಟ್ಟಾರೆಯಾಗಿ 10ನೇ ಪ್ರಶ್ನೆ. ಈ ದಿನದ ಮೊದಲ ಪ್ರಶ್ನೆ ಇದು, ಭಾರತದ ಸ್ವಾತಂತ್ರ್ಯ ಹೋರಾಟ ಕಾಲದ ಕಾರ್ಮಿಕ ಬಂಡಾಯವನ್ನು ವಿವರಿಸಿರಿ ಎನ್ನುವಂತಹ ಪ್ರಶ್ನೆಯನ್ನು ನಾನು ಮೊದಲನೇದಾಗಿ ನೋಡ್ತಾ ಇದ್ದೇನೆ. ಸೊ ಇಲ್ಲಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಕಾರ್ಮಿಕರ ಬಂಡಾಯಗಳು ಅಥವಾ ಕಾರ್ಮಿಕರ ಹೋರಾಟಗಳು ಕೂಡ ಇವು ಸ್ವಾತಂತ್ರ್ಯ ಹೋರಾಟದ ಒಂದು ಮಜಲಾಗಿ ಅದರ ಜೊತೆಯಲ್ಲಿಯೇ ನಡೆದಂತಹ ಘಟನಾವಳಿಗಳು ಆಗಿದ್ದಾವೆ. ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡುವುದರ ಜೊತೆಗೆ ರಾಷ್ಟ್ರೀಯ ಹೋರಾಟಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೂಡ ನೀಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಸೊ ಭಾರತದಲ್ಲಿ 1827ರಲ್ಲಿ ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಕಾರ್ಮಿಕ ಹೋರಾಟ ಪ್ರಾರಂಭ ಆಗುತ್ತೆ. 1827ರಲ್ಲಿ ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಕಾರ್ಮಿಕ ಹೋರಾಟ ಭಾರತದಲ್ಲಿ ಪ್ರಾರಂಭ ಆಗುತ್ತೆ. ತದನಂತರದಲ್ಲಿ ಭಾರತದಲ್ಲಿ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನು ನಡೆಸ್ತಾರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ ಅನ್ನೋದನ್ನು ನೋಡೋದಾದರೆ, ಸೊ ಮೊದಲನೇದಾಗಿ ಕಾರ್ಮಿಕರ ಹೋರಾಟವು 1827ರಲ್ಲಿ ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ಸೊ ಮೊಟ್ಟ ಮೊದಲ ಹೋರಾಟ ಇದು 1827ರಲ್ಲಿ ಪ್ರಾರಂಭ ಆಗುತ್ತೆ. ತದನಂತರ ಸನಬು, ಬಟ್ಟೆ ಗಿರಣಿ ಕಾರ್ಮಿಕರು ಮತ್ತು ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಾಗಿ ಸಂಘಟಿತರಾದರು. ಸನಬು ಅಂತಂದರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಗೆ ಈ ಗೋಣಿ ಚೀಲ ಅಂತ ಹೇಳ್ತೀವಿ, ಜೋಳವನ್ನು ತುಂಬುವುದಕ್ಕೆ ಬಳಸುವಂತಹ ಚೀಲ. ಆಮೇಲೆ ಸುತಳಿ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಸುಳಿ ಅನ್ನುವಂಥ ಶಬ್ದವನ್ನು ಬಳಸ್ತೀವಿ, ಕಟ್ಟುವುದಕ್ಕಾಗಿ ಬಳಸ್ತೀವಲ್ಲ, ಅದು ಸನಬು ಅಂತ ಕರೆಸ್ಕೊಳ್ತದೆ. ಅಂದರೆ ಅದನ್ನು ತಯಾರಿಸೋದಕ್ಕೆ ಬೇಕಾದಂತಹ ಒಂದು ಕಚ್ಚಾ ವಸ್ತು ಸನಬು ಅನ್ನುವಂಥದ್ದು. ಬಟ್ಟೆ ಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಇವರು ಒಂದಾಗ್ತಾರೆ. ಹಲೋ, ಏನಾದ್ರು ಪ್ರಶ್ನೆ ಇದ್ದರೆ ಕಳಿಸ್ಬೋದು. ಅಲ್ಲಿ ಸರಸ್ವತಿಯವರು ಯಾರೋ ಹಲೋ ಅಂತೇಳಿ ಹಾಕಿದ್ರಿ, ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. ಸೊ ಅದರ ಜೊತೆಗೆ ಹೆಚ್ಚಿನ ಕೂಲಿಗಾಗಿ ರೈಲ್ವೆ ಕೂಲಿಗಳು ರೈಲು ನಿಲ್ದಾಣಗಳಲ್ಲಿ ಘೋಷಣೆಗಳನ್ನು ಕೂಗಿದರು. ಅಂದರೆ ರೈಲು ಕೂಲಿಗಳು ಅಂತಂದರೆ ರೈಲ್ವೆ ನಿಲ್ದಾಣಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಹೆಚ್ಚಿನ ಕೂಲಿಗಾಗಿ ಇವರು ಹೋರಾಟವನ್ನು ಅಥವಾ ಹೋರಾಟವನ್ನು ಮಾಡುವಂತಹ ಒಂದು ಕೆಲಸವನ್ನು ಅಲ್ಲಿ ನಾವು ಕಾಣ್ತೀವಿ ಪ್ರಮುಖವಾಗಿ. ಸೊ ರೈಲ್ವೆ ಕೂಲಿಗಳು ಹೆಚ್ಚಿನ ಒಂದು ಕೂಲಿಯನ್ನು ಬೇಕು ಅನ್ನುವುದಕ್ಕಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ. ಅದರ ಜೊತೆಗೆ ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ರಾಷ್ಟ್ರೀಯತೆ ಮೂಡಿಸುವುದಕ್ಕೆ ಪ್ರಯತ್ನವನ್ನು ಮಾಡಿತು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಅಂದಾಗ ರಾಷ್ಟ್ರೀಯ ಹೋರಾಟಕ್ಕೂ ಮತ್ತು ಕಾರ್ಮಿಕರ ಒಂದು ಹೋರಾಟಕ್ಕೂ ಏನು ಸಂಬಂಧ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ತೇವೆ. ಕಲ್ಕತ್ತಾದಲ್ಲಿದ್ದಂತಹ ಪ್ರಿಂಟರ್ಸ್ ಯೂನಿಯನ್ ಅನ್ನುವಂತಹದ್ದು, ಈ ಪ್ರಿಂಟರ್ಸ್ ಯೂನಿಯನ್ ರಾಷ್ಟ್ರೀಯತೆಯನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ. ತದನಂತರ ಬಾಂಬೆ ಬಟ್ಟೆ ಗಿರಣಿ ಕಾರ್ಮಿಕರು ರಾಷ್ಟ್ರೀಯತೆಯ ಜಾಗೃತಿಯನ್ನು ಜನರಲ್ಲಿ ಮೂಡಿಸುವುದಕ್ಕೆ ಪ್ರಯತ್ನವನ್ನು ಮಾಡಿದರು ಅನ್ನುವಂಥದ್ದು. ಹೊಳಬಸುವವರು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಈ ಪ್ರಯತ್ನವನ್ನು ಮಾಡಲಾಗ್ತದೆ. ಜೊತೆಗೆ ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಅನ್ನುವಂಥದ್ದು ಒಂದು ಸ್ಥಾಪನೆ ಆಗುತ್ತೆ. ಅಂದರೆ ಕಾರ್ಮಿಕರಿಗಾಗಿಯೇ ಒಂದು ಸಂಘಟನೆ ಇಲ್ಲಿ ಮದ್ರಾಸ್ನಲ್ಲಿ ಸ್ಥಾಪನೆ ಆಗುವುದನ್ನು ಕಾಣ್ತೀವಿ. ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಕಾರ್ಮಿಕ ಸಂಘಟನೆಗಳ ಚಳುವಳಿಗಳಿಗೆ ಬೆಂಬಲವೂ ಕೂಡ ಸಿಕ್ಕಿತು ಅನ್ನುವುದನ್ನು ನಾವಿಲ್ಲಿ ನೋಡ್ತೇವೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಾರ್ಮಿಕರ ಪಾತ್ರವೂ ಕೂಡ ಅತ್ಯಂತ ಪ್ರಮುಖವಾದಂತಹ ಪಾತ್ರವಾಗಿತ್ತು ಅನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಹೀಗೆ ಭಾರತದ ರಾಷ್ಟ್ರೀಯ ಹೋರಾಟ ಕಾಲದಲ್ಲಿನ ಕಾರ್ಮಿಕರ ಹೋರಾಟಗಳನ್ನು ವಿವರಿಸಿರಿ ಎನ್ನುವಂಥ ಪ್ರಶ್ನೆ ಬಂದಾಗ ಈ ಎಲ್ಲ ಅಂಶಗಳನ್ನು ನಾವು ಅಲ್ಲಿ ಉತ್ತರಗಳಾಗಿ ಬರಿಬೇಕಾಗತ್ತೆ. ಸೊ ಯಾವ್ಯಾವ ಅಂಶಗಳು ಬರಬಹುದು ಪ್ರಮುಖವಾಗಿ, ಸೊ ಒಂದು ಪಾಯಿಂಟ್ ವೈಸ್ ಆಗಿ ನಾವು ಅದನ್ನು ನೋಡ್ತಾ ಹೋದಾಗ ಹಲವಾರು ಸಂಗತಿಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಅಂತಂದರೆ
10ನೇ ತರಗತಿಯ 8ನೇ ಅಧ್ಯಾಯ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ. ಹೊಳಬಸ್ಸು ಮಾಚುಕನೂರವರೇ, ಈ ಕ್ಲಾಸಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾರ್ಮಿಕರ ಪಾತ್ರವೇನು ಅನ್ನುವಂತಹ ಪ್ರಶ್ನೆ ಬಂದಾಗ ಈ ಅಂಶಗಳನ್ನು ನಾವು ಪ್ರಮುಖವಾಗಿ ಇಲ್ಲಿ ಬರಿಬೇಕಾಗತ್ತೆ ಅನ್ನುವುದನ್ನು ನೋಡ್ತಾ ಹೋಗೋಣ. ಒಂದು, ಕಾರ್ಮಿಕ ಹೋರಾಟವು ಭಾರತದಲ್ಲಿ 1827ರಲ್ಲಿ ಕಲ್ಕತ್ತಾದಲ್ಲಿ ಪ್ರಾರಂಭ ಆಯಿತು ಅನ್ನುವಂಥದ್ದು ಮೊದಲನೇ ಅಂಶ. ಎರಡನೇದಾಗಿ, ಸೆಣಬು, ಬಟ್ಟೆ ಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಾಗಿ ಸಂಘಟಿತರಾದರು ಅನ್ನುವಂಥದ್ದು ಎರಡನೇ ಅಂಶ. ಮೂರನೇದಾಗಿ, ಹೆಚ್ಚಿನ ಕೂಲಿಗಾಗಿ ರೈಲ್ವೆ ಕೂಲಿಗಳು ರೈಲು ನಿಲ್ದಾಣಗಳಲ್ಲಿ ಘೋಷಣೆಗಳನ್ನು ಕೂಗಿದರು ಅನ್ನುವಂಥದ್ದು. ನಾಲ್ಕನೇ ಅಂಶ, ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ರಾಷ್ಟ್ರೀಯತೆ ಮೂಡಿಸಲು ಪ್ರಯತ್ನಿಸಿದರು ಅನ್ನುವಂಥದ್ದು. ತದನಂತರದಲ್ಲಿ ಬಾಂಬೆ ಬಟ್ಟೆ ಗಿರಣಿ ಕಾರ್ಮಿಕರು ರಾಷ್ಟ್ರೀಯತೆಯ ಜಾಗೃತಿಯನ್ನು ಮೂಡಿಸುವುದಕ್ಕೆ ಪ್ರಯತ್ನವನ್ನು ಮಾಡಿದರು ಅನ್ನುವಂಥದ್ದು. ಅದಾದ ನಂತರದಲ್ಲಿ ಆರನೇದಾಗಿ, ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು. ಕಾಂಗ್ರೆಸ್ನಿಂದ ಕಾರ್ಮಿಕ ಸಂಘಟನೆಗಳ ಚಳುವಳಿಗಳಿಗೆ ಬೆಂಬಲ ಸಿಕ್ಕಿತು ಅನ್ನುವಂಥದ್ದು ಏಳನೇ ಅಂಶ. ಎಂಟನೇದಾಗಿ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಾರ್ಮಿಕರ ಪಾತ್ರ ಅನನ್ಯವಾದದ್ದು, ಅಂದರೆ ಅದ್ವಿತೀಯ ಅಥವಾ ಅದನ್ನು ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಅನನ್ಯವಾದಂಥ ಒಂದು ಹೋರಾಟವನ್ನು ಕಾರ್ಮಿಕರು ಕೂಡ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಮಾಡಿದರು ಅನ್ನುವುದನ್ನು ನಾವು ಗಮನಿಸ್ತೇವೆ. ಸೊ ಇದಿಷ್ಟು ಈ ದಿನದ ಮೊದಲ ಪ್ರಶ್ನೆಗೆ ಉತ್ತರವಾಗಿ ನಾವು ನೋಡ್ತೇವೆ. ಸೊ ನೆಕ್ಸ್ಟ್ ಇನ್ನು ಈ ದಿನದ ಎರಡನೇ ಪ್ರಶ್ನೆ ಯಾವುದು ಅಂತಂದರೆ, ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬುಡಕಟ್ಟು ಬಂಡಾಯವನ್ನು ವಿವರಿಸಿರಿ ಅನ್ನುವಂಥ ಪ್ರಶ್ನೆ ಇದೆ. ಭಾರತ ಸ್ವಾತಂತ್ರ್ಯ ಹೋರಾಟ ಕಾಲದ ಬುಡಕಟ್ಟು ಬಂಡಾಯವನ್ನು ವಿವರಿಸಿರಿ ಅನ್ನುವಂಥ ಪ್ರಶ್ನೆ ಬಂದಾಗ ಏನೆಲ್ಲ ಅಂಶಗಳನ್ನು ನಾವಿಲ್ಲಿ ಬರಿಬೇಕಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅಂಶಗಳು ಇಲ್ಲಿ ಹೆಚ್ಚಿದ್ದಾವೆ, ಸುಮಾರು 12ರಿಂದ 13 ಪಾಯಿಂಟ್ಸ್ಗಳನ್ನು ಇಲ್ಲಿ ನಾವು ಪಟ್ಟಿ ಮಾಡಿಕೊಳ್ಳಬಹುದು. ಸೊ ಪರೀಕ್ಷೆಯಲ್ಲಿ ನಾವು ಇದರಲ್ಲಿ 8ರಿಂದ 10 ಅಂಶಗಳನ್ನು ಬರೆದದ್ದಾದರೆ ಖಂಡಿತವಾಗಿಯೂ ಕೂಡ 4 ಅಂಕಕ್ಕೆ 8ರಿಂದ 10 ಅಂಶಗಳನ್ನು ಬರೆಯುವುದರಿಂದ ನಮಗೆ ಪೂರ್ಣ ಅಂಕಗಳು ಸಿಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಯಾವ್ಯಾವ ಅಂಶಗಳನ್ನು ನಾವಿಲ್ಲಿ ಬರಿಬೇಕಾಗತ್ತೆ ಅನ್ನೋದನ್ನು ನೋಡೋದಾದರೆ, ಬ್ರಿಟಿಷರ ಕಂದಾಯ ಹಾಗೂ ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗೆ ನೇರ ಕಾರಣಗಳು. ನೋಡ್ರಿ, ಬ್ರಿಟಿಷರ ಕಂದಾಯ ನೀತಿಗಳು 3 ಕಂದಾಯ ನೀತಿಗಳನ್ನ ತರ್ತಾರೆ ಬ್ರಿಟಿಷರು. ಖಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ಅನ್ನುವಂಥ 3 ಪದ್ಧತಿಗಳನ್ನ ಬ್ರಿಟಿಷರು ಜಾರಿಗೆ ತರ್ತಾರೆ ಭಾರತದಲ್ಲಿ. ಸೊ ಈ 3 ಪದ್ಧತಿಗಳನ್ನು ಜಾರಿಗೆ ತಂದಾಗ ಈ 3 ಪದ್ಧತಿಗಳಿಂದ ಹೆಚ್ಚು ಶೋಷಣೆಗೆ ಒಳಗಾದವರು ಯಾರು ಅಂತಂದ್ರೆ ರೈತರು. ಹಾಗಾಗಿ ಬ್ರಿಟಿಷರು ಜಾರಿಗೆ ತಂದಂತಹ ಕಂದಾಯ ನೀತಿಗಳು ಹಾಗೂ ಅರಣ್ಯ ನೀತಿಗಳು, ಬುಡಕಟ್ಟು ಜನರು ವಾಸ ಮಾಡ್ತಾ ಇದ್ದಂಥದ್ದು ಅರಣ್ಯ ಪ್ರದೇಶಗಳಲ್ಲಿ. ಹಾಗಾಗಿ ಬ್ರಿಟಿಷರು ಜಾರಿಗೆ ತಂದಂತಹ ಅರಣ್ಯ ನೀತಿಗಳು ಕೂಡ ಇವು ಬುಡಕಟ್ಟು ಜನರ ದಂಗೆಗಳಿಗೆ ಕಾರಣವಾಗ್ತವೆ. ಸೊ ಕಂದಾಯ ನೀತಿ ಒಳಗೆ ಇಲ್ಲಿ ಜಮೀನ್ದಾರಿ ಪದ್ಧತಿ ಅಂತ ಬರ್ತದೆ. ಜಮೀನ್ದಾರಿ ಪದ್ಧತಿಯ ನಿಯಮ ಏನಿತ್ತು ಅಂದರೆ, ರೈತರು ನಿಗದಿಪಡಿಸಿದ ಕಂದಾಯವನ್ನು ಕಡ್ಡಾಯವಾಗಿ ಕಟ್ಟಲೇಬೇಕಾಗಿತ್ತು. ಸೊ ನಿಗದಿಪಡಿಸಿದ ಕಂದಾಯವನ್ನು ಕಡ್ಡಾಯವಾಗಿ ಕಟ್ಟಲು ಆಗದೇ ಇದ್ದರೆ ಆ ರೈತರ ಭೂಮಿಗಳನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇತ್ತು. ಥ್ಯಾಂಕ್ ಯು ಸುಖದೇವ್. ಸೊ ರೈತರ ಭೂಮಿ ಜಮೀನ್ದಾರರು ಅಥವಾ ಸರ್ಕಾರದ ವಶ ಆಗ್ತಾ ಇತ್ತು. ಹೀಗಾಗಿ ರೈತರು ತಮ್ಮ ಭೂಮಿಯನ್ನು ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆಗಳಿದ್ದು. ಸೊ ಈ ಸಂಗತಿಗಳನ್ನು ನೋಡಿದಾಗ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗೆ ನೇರ ಕಾರಣವಾಗ್ತವೆ ಅನ್ನುವಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಎಸ್, ಕಂದಾಯ ನೀತಿ ಇಲ್ಲ, ಆದರೆ ಇಲ್ಲಿ ಭೂಕಂದಾಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಏನು ಕಂದಾಯ ನೀತಿ ಅನ್ನುವುದನ್ನು ಸ್ವಲ್ಪ ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಕಂದಾಯ ನೀತಿಯ ವಿಚಾರವನ್ನು ಅಲ್ಲಿ ಹೇಳಬೇಕಾಗತ್ತೆ. ಈ ಬಂಡಾಯಗಳಲ್ಲಿ ಸಂತಾಲ, ಕೋಲ ಮತ್ತು ಮುಂಡ ಇವು ಬುಡಕಟ್ಟು ಜನಾಂಗಗಳು. ಸಂತಾಲ, ಕೋಲ ಮತ್ತು ಮುಂಡ ಅನ್ನುವಂಥವು ಬುಡಕಟ್ಟು ಜನಾಂಗಗಳು ಆ ಕಾಲದ್ದು. ಅವುಗಳ ಚಳುವಳಿಗಳು ಪ್ರಮುಖವಾಗಿದ್ದವು ಅನ್ನೋದನ್ನು ನಾವು ನೋಡಬಹುದು. ಅದರ ಜೊತೆಗೆ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಬರುವಂಥ ಹಲಗಲಿ ಎನ್ನುವಂಥ ಒಂದು ಗ್ರಾಮದಲ್ಲಿ ಬರುವ ಬೇಡರ ದಂಗೆಯು ಕೂಡ ಈ ನಿಟ್ಟಿನಲ್ಲಿ ಮಹತ್ವದ್ದು, ಅತ್ಯಂತ ಪ್ರಮುಖವಾದಂಥದ್ದು ಅನ್ನೋದನ್ನು ನಾವು ಗಮನಿಸ್ತೀವಿ. ಜೊತೆಗೆ ಈ ಬೇಡರ ದಂಗೆಯಲ್ಲಿ ಟೆಕ್ನಿಕಲ್ ಎರರ್ಸ್ ಇದೆ. ಓಕೆ, ಸೊ ಸಂತಾಲರ ದಂಗೆ ಭಾರತದ ಬುಡಕಟ್ಟು ದಂಗೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ದಂಗೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಯಾಕೆ ಅನ್ನುವುದನ್ನು ನೋಡಿದಾಗ, ಈ ಸಂತಾಲರು ಅನ್ನುವಂತಹ ಬುಡಕಟ್ಟು ಜನರು ಎಲ್ಲಿ ವಾಸ ಮಾಡ್ತಾ ಇದ್ರು ಅಂದ್ರೆ, ಇವರು ಇಂದಿನ ಬಂಗಾಳ ಮತ್ತು ಒಡಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಇವರು ವಾಸ ಮಾಡ್ತಾ ಇದ್ರು. ಸಂತಾಲ ಜನಾಂಗ ಅಥವಾ ಬುಡಕಟ್ಟು ಜನ
ಇವರು ಇಂದಿನ ಬಂಗಾಳ ಮತ್ತು ಒಡಿಸ್ಸಾದ ಗುಡ್ಡಗಾಡುಗಳಲ್ಲಿ ವಾಸ ಮಾಡ್ತಾ ಇದ್ದ ಜನರಾಗಿದ್ರು. ಬ್ರಿಟಿಷರ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಇವರು ನಿರ್ಗತಿಕರಾದರು. ಸೊ ಖಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಬ್ರಿಟಿಷರು ಭೂಕಂದಾಯವನ್ನು ಕಟ್ಟಲಾಗದಂತಹ ಜನರ ಜಮೀನುಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತದೆ. ಹಾಗಾಗಿ ಈ ಸಂತಾಲ ಜನರು ಬ್ರಿಟಿಷರ ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿಯಿಂದಾಗಿ ಅವರು ನಿರ್ಗತಿಕರಾಗ್ತಾರೆ. ಕೃಷಿ ಯೋಗ್ಯ ಭೂಮಿ ಬುಡಕಟ್ಟು ಜನರಿಂದ ಜಮೀನ್ದಾರರ ಕೈ ಸೇರಿತು. ಭೂಕಂದಾಯವನ್ನು ಕಟ್ಟೋದಕ್ಕೆ ಸಾಧ್ಯ ಆಗದೇ ಇದ್ದರಿಂದ ಈ ರೈತರ ಅಥವಾ ದುಡಿಯುವವರ ಭೂಮಿ ಏನಾಯಿತು ಅಂದರೆ ಇದು ಜಮೀನ್ದಾರರ ಕೈ ಸೇರ್ತದೆ. ಬಂಗಾಳದ ಜಮೀನ್ದಾರರು, ಲೇವಾದೇವಿಗಾರರು, ಸರ್ಕಾರ ಸಂತಾಲರ ಶೋಷಣೆಗೆ ಕಾರಣವಾಯಿತು. ನೋಡ್ರಿ, ಈ 3 ಜನ ಏನು ಬಂಗಾಳದಲ್ಲಿದ್ದಂತಹ ಜಮೀನ್ದಾರರಿದ್ದರು, ಆ ಜಮೀನ್ದಾರರು, ಅದಾದ ನಂತರದಲ್ಲಿ ಲೇವಾದೇವಿಗಾರರು ಅಂದರೆ ಯಾರು ಅಂತಂದರೆ ಇವರು ಸ್ಥಳೀಯ ಸಾಲಗಾರರು ಅಥವಾ ಸಾಲ ಕೊಡುವವರು, ಬ್ಯಾಂಕರ್ಗಳು ಅಂತ ಹೇಳ್ತೀವಿ, ಸ್ಥಳೀಯ ಬ್ಯಾಂಕರ್ಗಳು. ಸೊ ಇವರಿಗೆ ಲೇವಾದೇವಿಗಾರರು ಅಂತ ಕರೀತಾರೆ. ಜಮೀನ್ದಾರರು, ಲೇವಾದೇವಿಗಾರರು ಮತ್ತು ಸರ್ಕಾರ ಸಂತಾಲರ ಶೋಷಣೆಗೆ ಕಾರಣಗಳಾಗ್ತವೆ. ಆಗ ಸಂತಾಲರು ಏನು ಮಾಡ್ತಾರೆ ಅಂದರೆ ರಹಸ್ಯವಾಗಿ ಸಭೆಯನ್ನು ನಡೆಸಿ ದಂಗೆಯನ್ನು ಮಾಡುವುದಕ್ಕೆ ನಿರ್ಧಾರ ಮಾಡ್ತಾರೆ. ಆ ಕಾರಣದಿಂದಾಗಿ ಬಾರಹತ್, ಭಾಗತಪುರ ಮತ್ತು ರಾಜಮಹಲ್ಗಳಲ್ಲಿ ದಂಗೆಗಳು ತೀವ್ರವಾಗಿ ಕಂಡು ಬರ್ತವೆ. ಈ 3 ಪ್ರದೇಶಗಳಲ್ಲಿ ಬಾರಹತ್ ಅನ್ನುವಂಥದ್ದೊಂದು, ಭಾಗತಪುರ ಮತ್ತು ರಾಜಮಹಲ್, ಈ ಪ್ರದೇಶಗಳಲ್ಲಿ ದಂಗೆಗಳು ತೀವ್ರವಾಗ್ತವೆ. ಬುಡಕಟ್ಟು ಜನ ತಮ್ಮ ಶತ್ರುಗಳನ್ನು ಅಂದರೆ ಜಮೀನ್ದಾರರು, ಲೇವಾದೇವಿಗಾರರು ಮತ್ತು ಸರ್ಕಾರ ಏನಿತ್ತು ಅವರು ಶತ್ರುಗಳು, ರೈತರ ಶತ್ರುಗಳು ಅಥವಾ ಈ ಬುಡಕಟ್ಟು ಜನರ ಶತ್ರುಗಳಾಗಿದ್ದರು. ಅವರ ಮೇಲೆ ಮುಗಿ ಬೀಳ್ತಾರೆ. ಅವರನ್ನು ಹತ್ಯೆ ಮಾಡುವುದಕ್ಕೆ ಇಲ್ಲಿ ಪ್ರಯತ್ನಗಳು ನಡೀತವೆ. ಸೊ ಕೆಲವೊಂದಿಷ್ಟು ಜನರನ್ನು ಹತ್ಯೆ ಮಾಡಲಾಗುತ್ತೆ. ಸೊ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಈ ಕಾರಣಕ್ಕಾಗಿ ತಾವಿದ್ದ ಸ್ಥಳದಿಂದ ಪಲಾಯನ ಮಾಡ್ತಾರೆ. ಅಂದರೆ ಯಾವಾಗ ಬುಡಕಟ್ಟು ಜನರು ತಮ್ಮ ಶತ್ರುಗಳನ್ನು ಕೊಲೆ ಮಾಡುವುದಕ್ಕೆ ಅಥವಾ ಹತ್ಯೆ ಮಾಡುವುದಕ್ಕೆ ಪ್ರಾರಂಭಿಸಿದರೋ ಆಗ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ತಾವಿದ್ದ ಸ್ಥಳದಿಂದ ಪಲಾಯನ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು ಅನ್ನೋದನ್ನು ನಾವು ಕಾಣ್ಬೋದು. ಅಂತಿಮವಾಗಿ ಬ್ರಿಟಿಷರು ಸೈನ್ಯವನ್ನು ಬಳಸಿ ಈ ಸಂತಾಲರ ದಂಗೆಯನ್ನು ಹತ್ತಿಕ್ಕಿದರು. ಸೊ ಇದಿಷ್ಟು ಭಾರತ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿಯೇ ಬರುವಂತಹ ಬುಡಕಟ್ಟು ಜನರ ದಂಗೆಯ ಬಗ್ಗೆ ಹಲವಾರು ಅಂಶಗಳನ್ನು ನಾವು ಈ ಒಂದು ಅಂಶದಲ್ಲಿ ಕಾಣಬಹುದು ಅಂತ ಹೇಳ್ತಾ, ಸೊ ಪ್ರಮುಖವಾಗಿ ಯಾವ್ಯಾವ ಅಂಶಗಳು ಬರ್ತವೆ ಪಾಯಿಂಟ್ ವೈಸ್ ನೋಡುವುದಾದರೆ, ಸೊ ಬ್ರಿಟಿಷರ ಕಂದಾಯ ಹಾಗೂ ಅರಣ್ಯ ನೀತಿಗಳು ಬುಡಕಟ್ಟು ಜನರ ದಂಗೆಗೆ ನೇರ ಕಾರಣಗಳು. ಇದು ಒಂದು. ಎರಡನೇದು, ಈ ಬಂಡಾಯಗಳಲ್ಲಿ ಸಂತಾಲ, ಕೋಲ ಮತ್ತು ಮುಂಡ ಈ ಚಳುವಳಿಗಳು ಪ್ರಮುಖವಾದಂಥವು. ತದನಂತರದಲ್ಲಿ ಮೂರನೇದಾಗಿ ಕರ್ನಾಟಕದ ಹಲಗಲಿ ಬೇಡರ ದಂಗೆಯು ಈ ನಿಟ್ಟಿನಲ್ಲಿ ಮಹತ್ವದ್ದು ಅನ್ನುವುದನ್ನು ಕಾಣ್ತೀವಿ. ನೆಕ್ಸ್ಟ್ ನಾಲ್ಕನೇದು, ಸಂತಾಲರ ದಂಗೆ ಭಾರತ ಬುಡಕಟ್ಟು ದಂಗೆಗಳಲ್ಲಿ ಆದ್ಯ ಹೋರಾಟವಾಗಿದೆ. ಆದ್ಯ ಅಂದರೆ ಪ್ರಮುಖ ಹೋರಾಟವಾಗಿದೆ. ಸೊ ನೆಕ್ಸ್ಟ್ ಐದನೇದಾಗಿ ಸಂತಾಲರು ಬಂಗಾಳ ಮತ್ತು ಒಡಿಸ್ಸಾದ ಗುಡ್ಡಗಾಡುಗಳಲ್ಲಿ ಗುರುತಿಸಬಹುದು. ಇವರನ್ನು, ಈ ಜನಾಂಗವನ್ನು ಇಲ್ಲಿ ಗುರುತಿಸಬಹುದು. ನಂತರ ಆರನೇ ಅಂಶ, ಬ್ರಿಟಿಷರ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಇವರು ಅಂದರೆ ಸಂತಾಲರು ನಿರ್ಗತಿಕರಾದರು. ಕೃಷಿ ಯೋಗ್ಯ ಭೂಮಿ ಬುಡಕಟ್ಟು ಜನರಿಂದ ಜಮೀನ್ದಾರರ ಕೈ ಸೇರಿತು. ಖಾಯಂ ಜಮೀನ್ದಾರಿ ಪದ್ಧತಿಯಿಂದಾಗಿ ಕೃಷಿ ಯೋಗ್ಯವಾಗಿದ್ದಂತಹ ಭೂಮಿ ಬುಡಕಟ್ಟು ಜನರಿಂದ ಜಮೀನ್ದಾರರ ಕೈ ಸೇರಿತು. ತದನಂತರದಲ್ಲಿ ನೆಕ್ಸ್ಟ್ ಪಾಯಿಂಟು, ಬಂಗಾಳದ ಜಮೀನ್ದಾರರು, ಲೇವಾದೇವಿಗಾರರು ಮತ್ತು ಸರ್ಕಾರ ಸಂತಾಲರ ಶೋಷಣೆಗೆ ಕಾರಣರಾದರು ಅನ್ನೋದನ್ನು ನೋಡ್ತೀವಿ. ರಹಸ್ಯ ಸಭೆಗಳನ್ನು ನಡೆಸಿ ಸಂತಾಲರು ದಂಗೆಗೆ ನಿರ್ಧಾರವನ್ನು ಮಾಡಿದರು ಅನ್ನುವಂಥದ್ದು ಮುಂದಿನ ಅಂಶ. ಅದಾದ ನಂತರ ಬಾರಹತ್, ಭಾಗತಪುರ ಮತ್ತು ರಾಜಮಹಲ್ಗಳಲ್ಲಿ ದಂಗೆಗಳು ತೀವ್ರವಾದವು ಅನ್ನುವುದನ್ನು ಕಾಣ್ತೀವಿ. ಬುಡಕಟ್ಟು ಜನರು ಅವರ ಶತ್ರುಗಳನ್ನು ಹತ್ಯೆ ಮಾಡಿದರು ಅನ್ನುವಂಥದ್ದು ಮುಂದಿನ ಅಂಶ. ಅದಾದ ನಂತರ ಜಮೀನ್ದಾರರು, ಲೇವಾದೇವಿದಾರರು ತಾವಿದ್ದ ಸ್ಥಳದಿಂದ ಪಲಾಯನ ಮಾಡಿದರು ಅಂದರೆ ಓಡಿ ಹೋದರು ಅನ್ನುವಂಥದ್ದನ್ನು ಕಾಣ್ತೇವೆ. ಅಂತಿಮವಾಗಿ ಕೊನೆಯ ಪಾಯಿಂಟ್ಸ್ ಯಾವುದು ಅಂತಂದರೆ, ಬ್ರಿಟಿಷರು ಸೈನ್ಯವನ್ನು ಬಳಸಿ ಸಂತಾಲರ ದಂಗೆಯನ್ನು ಹತ್ತಿಕ್ಕಿದರು ಅನ್ನುವಂಥದ್ದು. ಸೊ ಇವಿಷ್ಟು ಅಂಶಗಳು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಭಾರತದ ರಾಷ್ಟ್ರೀಯ ಹೋರಾಟ ಕಾಲದಲ್ಲಿನ ಬುಡಕಟ್ಟು ದಂಗೆಗಳನ್ನು ವಿವರಿಸ್ರಿ ಅಂದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನಲ್ಲಿ ನಾವು ಬರಿಬೇಕಾಗತ್ತೆ. ಸೊ ಇದಾದ ನಂತರ ಮುಂದುವರೆದು ಇವತ್ತಿನ ಕೊನೆಯ ಪ್ರಶ್ನೆ, ಮೂರನೇ ಪ್ರಶ್ನೆಯಾಗಿ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದು ಯಾವುದು ಅಂತಂದರೆ,
ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಕೊಡುಗೆಯನ್ನು ವಿವರಿಸಿರಿ ಅನ್ನುವಂಥ ಪ್ರಶ್ನೆ. ಅಥವಾ ಇದನ್ನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರರ ಪಾತ್ರವು ಅತ್ಯಂತ ಪ್ರಮುಖವಾದದ್ದು ಹೇಗೆ ಎನ್ನುವುದನ್ನು ವಿವರಿಸಿರಿ ಅಂತ ಕೇಳಬಹುದು. ಪ್ರಶ್ನೆ ಯಾವ ರೀತಿಯಾಗಿ ಬೇಕಾದರೂ ಕೇಳಬಹುದು. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ 4 ಅಂಕಕ್ಕೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಉತ್ತರವನ್ನು ಈ ರೀತಿಯಾಗಿ ಬರಿಬೇಕಾಗತ್ತೆ. ಹಾಗಾದರೆ ಏನೇನು ಉತ್ತರಗಳು ಬರಬಹುದಲ್ಲಿ ಅನ್ನುವುದನ್ನು ನೋಡೋದಾದರೆ, ನೇತಾಜಿ ಎಂದು ಇವರು ಜನಪ್ರಿಯರಾಗಿದ್ದರು. ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವರನ್ನು ಪ್ರೀತಿಯಿಂದ ನೇತಾಜಿ ಅಂತೇಳಿ ಕರೆಯಲಾಗುತ್ತಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅನ್ನುವಂಥ ಹೆಸರಿನಿಂದ ಅವರನ್ನು ಕರೆಯಲಾಗುತ್ತೆ. ನೆಕ್ಸ್ಟ್ 2ನೇದ್ದು, ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ಎಂಬ ಕರೆಯನ್ನಿತ್ತರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ದೇಶದ ಜನರಿಗೆ ಈ ಕರೆಯನ್ನು ಕೊಡ್ತಾರೆ. ನೀವು ನನಗೆ ರಕ್ತ ಕೊಡಿ ಅನ್ನುವಂತಹ ಮಾತನ್ನು ಇವರು ಹೇಳ್ತಾರೆ. ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಸೊ ಹೋರಾಟಕ್ಕೆ ಒಂದು ಯೋಜನೆಯನ್ನು ರೂಪಿಸ್ತಾರೆ. ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಿ ಒಂದು ಬ್ರಿಟಿಷರ ವಿರುದ್ಧದ ಹೋರಾಟವನ್ನು ಇವರು ಸಂಘಟಿಸ್ತಾರೆ. 1934ರಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಇವರು ಸ್ಥಾಪಿಸ್ತಾರೆ. ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಒಂದು ಸಮಾಜವಾದಿ ಪಕ್ಷ ಅನ್ನುವಂಥ ಪಕ್ಷವನ್ನು ಇವರು ಸ್ಥಾಪಿಸ್ತಾರೆ. ಮುಂದೆ 1938ರಲ್ಲಿ ಹರಿಪುರದಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದೆ ಕಾಂಗ್ರೆಸ್ನಿಂದ ಹೊರಬಂದು ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರವಾಗಿ ಒಂದು ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಜಾಗತಿಕ ಯುದ್ಧದಲ್ಲಿ ಅಂದರೆ 2ನೇ ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ವಿರೋಧಿಸಿದರು. ಭಾರತದಲ್ಲಿದ್ದಂಥ ಬ್ರಿಟಿಷ್ ವೈಸರಾಯ ಭಾರತದ ಯಾರನ್ನೂ ಕೂಡ ಕೇಳದೆ ಏಕಪಕ್ಷೀಯವಾಗಿ ಭಾರತ ಬ್ರಿಟಿಷರ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧದಲ್ಲಿ ಭಾಗವಹಿಸುತ್ತದೆ ಎಂದು ಘೋಷಣೆಯನ್ನು ಮಾಡ್ತಾರೆ. ಅದನ್ನು ನೇತಾಜಿಯವರು ವಿರೋಧಿಸ್ತಾರೆ. ಬ್ರಿಟಿಷ್ ಸರ್ಕಾರ ಸುಭಾಷರನ್ನು ಬಂಧಿಸಿತು. ಸೊ ಈ ಎಲ್ಲ ಘಟನೆಗಳಾದಾಗ ಸಹಜವಾಗಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಬಂಧಿಸ್ತಾರೆ. ತದನಂತರ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿ ಅಲ್ಲಿ ಹಿಟ್ಲರ್ನ ಸಹಾಯವನ್ನು ಕೇಳ್ತಾರೆ. ಇವರನ್ನು ಬಂಧಿಸಿ ಗೃಹ ಬಂಧನದಲ್ಲಿ ಇಡಲಾಗುತ್ತೆ. ಸೊ ಗೃಹ ಬಂಧನದಲ್ಲಿದ್ದಂತಹ ನೇತಾಜಿಯವರು ಅಲ್ಲಿಂದ ತಪ್ಪಿಸಿಕೊಂಡು ಜರ್ಮನಿಗೆ ಹೋಗ್ತಾರೆ. ಜರ್ಮನಿಗೆ ಹೋಗಿ ಅಲ್ಲಿದ್ದಂತಹ ಸರ್ವಾಧಿಕಾರಿಯಾಗಿದ್ದಂತಹ ಹಿಟ್ಲರ್ನನ್ನು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕಾಗಿ ಸಹಾಯವನ್ನು ಕೇಳ್ತಾರೆ. ಮುಂದೆ ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣಗಳನ್ನು ಇವರು ಪ್ರಸಾರ ಮಾಡ್ತಾರೆ. ಜನರಿಗಾಗಿ ಸಂದೇಶಗಳನ್ನು ಕೊಡುವುದಕ್ಕಾಗಿ ಆಜಾದ್ ಹಿಂದ್ ರೇಡಿಯೋ ಅನ್ನುವಂತಹ ರೇಡಿಯೋದ ಮೂಲಕ ತಮ್ಮ ಭಾಷಣಗಳನ್ನು ಪ್ರಸಾರ ಮಾಡ್ತಾರೆ. ಮುಂದೆ ಭಾರತೀಯ ರಾಷ್ಟ್ರೀಯ ಸೇನೆ INA ಅಂತ ಏನು ಹೇಳ್ತೀವಿ, ಆಜಾದ್ ಹಿಂದ್ ಫೌಜ್ ಅಂತ ಹೇಳ್ತೀವಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಿ. ಈ ಸೇನೆಯ ನೇತೃತ್ವವನ್ನು ಅಥವಾ ನಾಯಕತ್ವವನ್ನು ವಹಿಸಿಕೊಳ್ತಾರೆ. ದೆಹಲಿಯನ್ನು ವಶಪಡಿಸಿಕೊಳ್ಳಲು ಸಿದ್ಧತೆಯನ್ನು ಮಾಡಿ ಬರ್ಮಾ ಗಡಿಯಲ್ಲಿ ಸಶಸ್ತ್ರ ಹೋರಾಟವನ್ನು ಇವರು ಆರಂಭ ಮಾಡ್ತಾರೆ. ಸೊ ಅದಾದ ನಂತರ ಜಪಾನಿನ ಬೆಂಬಲದೊಂದಿಗೆ ಒಂದು ಹೋರಾಟವನ್ನು ಆರಂಭ ಮಾಡಿರ್ತಾರೆ. ಸೊ ಮುಂದೆ ಜಪಾನ್ ಸೋತು ಶರಣಾಗತಿಯಾದ ನಂತರದಲ್ಲಿ ಇವರು ಜಪಾನಿಗೆ ತೆರಳುವಂತಹ ಒಂದು ಸಂದರ್ಭದಲ್ಲಿ ಯುದ್ಧ ನಡೆದ ಸಂದರ್ಭದಲ್ಲಿನೇ ಆಕಸ್ಮಿಕ ವಿಮಾನ ಅಪಘಾತದಲ್ಲಿ ಮಡಿದರು ಎಂದು ನಂಬಲಾಗಿದೆ. ಸೊ ಹೀಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ಕೇಳಿದಾಗ ಈ ಎಲ್ಲ ಅಂಶಗಳನ್ನು ಪ್ರಮುಖವಾಗಿ ನಾವಲ್ಲಿ ಬರಿಬೇಕಾಗತ್ತೆ. ಸೊ ಏನೇನು ಬರ್ತವೆ ಅನ್ನುವಂಥದ್ದನ್ನು ಪಾಯಿಂಟ್ ವೈಸ್ ಮತ್ತೊಂದು ಸಾರಿ ನೋಡ್ತಾ ಹೋಗೋದಾದರೆ, ಇಂದಿನ ಕೊನೆಯ ಪ್ರಶ್ನೆಯಾಗಿರೋದ್ರಿಂದ ಮತ್ತೊಂದು ಸಾರಿ ಅದನ್ನು ನಾವು ರಿವಿಷನ್ ಮಾಡೋದಾದರೆ, 1ನೇದು ನೇತಾಜಿ ಎಂದು ಜನಪ್ರಿಯರಾಗಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂದು ಜನಪ್ರಿಯರಾಗಿದ್ದರು. ಇವರು ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ಎಂಬ ಕರೆಯನ್ನು ನೀಡಿದ್ದರು. 3ನೇ ಪಾಯಿಂಟ್, ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಯೋಜನೆಯನ್ನು ರೂಪಿಸಿದರು. 1934ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಮುಂದೆ 1938ರಲ್ಲಿ ಹರಿಪುರದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಕಾಂಗ್ರೆಸ್ಸಿನಿಂದ ಹೊರಬಂದು ಮುಂದೆ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡಿದರು. ತದನಂತರದಲ್ಲಿ ಬರುವಂತಹ ಮತ್ತೊಂದು ಪ್ರಮುಖ ಅಂಶ ಯಾವುದು ಅಂತಂದರೆ, ಜಾಗತಿಕ ಯುದ್ಧದಲ್ಲಿ 2ನೇ ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ಇವರು ವಿರೋಧಿಸಿದರು. ಹಾಗಾಗಿ ಬ್ರಿಟಿಷ್ ಸರ್ಕಾರ ಸುಭಾಷ್ ಚಂದ್ರ ಬೋಸ್ ಅವರನ್ನು ಬಂಧಿಸಿತು. ತದನಂತರದ ಅಂಶ, ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿ ಹಿಟ್ಲರ್ನ ಸಹಾಯವನ್ನು ಇವರು ಕೇಳಿದರು.
ತದನಂತರದಲ್ಲಿ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತಂದರೆ, ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣಗಳನ್ನು ಪ್ರಸಾರ ಮಾಡಿದರು. ಅದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್, ಭಾರತೀಯ ರಾಷ್ಟ್ರೀಯ ಸೇನೆಯ ನೇತೃತ್ವವನ್ನು ವಹಿಸಿಕೊಂಡರು. ಇದನ್ನು ಶಾರ್ಟ್ ಆಗಿ ನೀವು ಬೇಕಾದರೆ INA ಅಂತ ಬರಿಬೋದು, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಅದನ್ನು ಕರಿತೀವಿ, ಅಥವಾ ಆಜಾದ್ ಹಿಂದ್ ಫೌಜ್ ಅಂತ ಹೇಳಿ ಕರೆಯಲಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪಾಯಿಂಟು ಪ್ರಮುಖವಾಗಿ ದೆಹಲಿಯನ್ನು ವಶಪಡಿಸಿಕೊಳ್ಳಲು ಸಿದ್ಧತೆ, ಬರ್ಮಾ ಗಡಿಯಲ್ಲಿ ಸಶಸ್ತ್ರ ಹೋರಾಟದ ಆರಂಭ. ದೆಹಲಿಯನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟವನ್ನು ಇವರು ಆರಂಭ ಮಾಡಿದರು. ಅಂತಿಮವಾಗಿ ಯುದ್ಧ ನಡೆದ ಸಂದರ್ಭದಲ್ಲಿ ಆಕಸ್ಮಿಕ ವಿಮಾನ ಅಪಘಾತದಲ್ಲಿ ಮಡಿದರು ಅನ್ನುವಂತಹ ಅಂಶವನ್ನು ಬರೆಯುವುದರೊಂದಿಗೆ ಈ ಪ್ರಶ್ನೆಯ ಉತ್ತರ ಕೊನೆಗೊಳ್ಳುತ್ತೆ. ಸೊ ಇಷ್ಟು ಈ ದಿನದ ಪ್ರಶ್ನೆಗಳು. ಸೊ ಪ್ರಮುಖವಾಗಿ ನಾವು ಈ ದಿವಸ ಭಾರತದ ರಾಷ್ಟ್ರೀಯ ಹೋರಾಟ ಕಾಲದ ಕಾರ್ಮಿಕರ ಬಂಡಾಯ, ಬುಡಕಟ್ಟು ಬಂಡಾಯಗಳು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು, ರಾಷ್ಟ್ರೀಯ ಹೋರಾಟದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ಕುರಿತು ಈ ದಿವಸದ ಅವಧಿಗಳಲ್ಲಿ ನಾವು ನೋಡಿದ್ವಿ. ಸೊ ಇವತ್ತಿಗೆ ಇಷ್ಟಕ್ಕೆ ನಾನು ಈ ಒಂದು ಲೈವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಮತ್ತೆ 3 ಪ್ರಶ್ನೆಗಳೊಂದಿಗೆ ತಮ್ಮ ಮುಂದೆ ಇರ್ತೇನೆ ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ಆ ಫೇಸ್ಬುಕ್ ಲೈವನ್ನು ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಫೇಸ್ಬುಕ್ ಲೈವನ್ನು ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಂತರದಲ್ಲಿ ಅದರ ಲಿಂಕನ್ನು ಶೇರ್ ಮಾಡ್ತಾ ಇದ್ದೇನೆ. ತಾವು ತಮ್ಮ ವಿದ್ಯಾರ್ಥಿಗಳಿಗಾಗಿ ಆ ಲಿಂಕನ್ನು ಶೇರ್ ಮಾಡಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.